Divine Grace Igniter. ಸಂತ ಜೆರೋಮ್ ರವರು ಕ್ರೈಸ್ತ ಧರ್ಮದ 4 ಮಹಾನ್ ಚರ್ಚ್ ಪಿತೃಗಳಲ್ಲಿ ಒಬ್ಬರಾಗಿದ್ದಾರೆ ಮತ್ತು ಇವರನ್ನು ಬೈಬಲ್ನ ಅನುವಾದಕರೆಂದು ಪ್ರಖ್ಯಾತರೂ ಕೂಡ ಆಗಿದ್ದಾರೆ. ಆರಂಭಿಕ ಜೀವನ ಮತ್ತು ಶಿಕ್ಷಣ. ಜನನ ಮತ್ತು ಸ್ಥಳ. ಸಂತ ಜೆರೋಮ್ ರವರು ಕ್ರಿಸ್ತ ಶಕ 347 ಸುಮಾರಿಗೆ ಆಗಿನ ಡಾಲ್ಮೇಷಿಯಾ, ಇಂದಿನ ಕ್ರೊಯೇಷಿಯನ್ ಗಡಿಯಲ್ಲಿರುವಂತಹ ಸ್ವೀಡನ್ ಎಂಬಲ್ಲಿ ಜನಿಸಿದರು. ರೋಮ್ನಲ್ಲಿ ಶಿಕ್ಷಣ. ಇವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರಿಂದ ಅವರ ತಂದೆ ಅವರಿಗೆ ಉತ್ತಮ ಶಿಕ್ಷಣ ನೀಡಲು ಅವರನ್ನು ರೋಮ್ಗೆ ಕಳುಹಿಸಿದರು. ಅಲ್ಲಿ ಅವರಿಗೆ ಉತ್ತಮ ಶಿಕ್ಷಕರ ಅಡಿಯಲ್ಲಿ ಶಾಸ್ತ್ರೀಯ ಸಾಹಿತ್ಯ, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದರು. ಬ್ಯಾಪ್ಟಿಸಮ್. ರೋಮ್ನಲ್ಲಿದ್ದಾಗ ಕ್ರಿಸ್ತ ಶಕ 366ರಲ್ಲಿ ಇವರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡು ಬ್ಯಾಪ್ಟಿಸಮ್ ಅನ್ನು ಪಡೆದುಕೊಂಡರು. ಆಧ್ಯಾತ್ಮಿಕ ಮತ್ತು ಸನ್ಯಾಸಿ ಜೀವನ. ಮೊದಲಿಗೆ ನಾವು ಜೆರೋಮ್ ರವರು ಸನ್ಯಾಸಿ ಜೀವನದ ಆಕರ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ. ರೋಮ್ನ ವೈಭವ ಮತ್ತು ಭೋಗದ ಜೀವನದಿಂದ ಬೇಸತ್ತ ಜೆರೋಮ್ ರವರು ತಮ್ಮ ಜೀವನವನ್ನು ದೇವರಿಗೆ ಅರ್ಪಿಸಲು ನಿರ್ಧರಿಸಿದರು. ಸಿರಿಯಾದ ಮರುಭೂಮಿ. ಕ್ರಿಸ್ತ ಶಕ 373 ಸುಮಾರಿಗೆ ಇವರು ಪೂರ್ವಕ್ಕೆ ಪ್ರಯಾಣಿಸಿ ಸಿರಿಯಾದ ಚಾಲ್ಕೀಸ್ ಮರುಭೂಮಿಯಲ್ಲಿ ಏಕಾಂತ ಸನ್ಯಾಸಿ ಜೀವನವನ್ನು ನಡೆಸಿದರು. ಈ ಅವಧಿಯು ಅವರ ಜೀವನದ ಪ್ರಮುಖ ತಿರುವು. ಇಲ್ಲಿ ಅವರು ಕಠಿಣ ತಪಸ್ಸು ಮಾಡಿದರು ಮತ್ತು ವಿದ್ವಾಂಸರ ನೆರವಿನಿಂದ ಹೀಬ್ರೂ ಭಾಷೆಯನ್ನು ಆಳವಾಗಿ ಕಲಿತರು. ಈ ಹೀಬ್ರೂ ಜ್ಞಾನವು ನಂತರ ಬೈಬಲ್ ಅನುವಾದಕ್ಕೆ ಅತ್ಯಂತ ನಿರ್ಣಾಯಕವಾಯಿತು. ಪುರೋಹಿತ ದೀಕ್ಷೆ. ಕ್ರಿಸ್ತ ಶಕ 379 ಸುಮಾರಿಗೆ ಇವರು ಆಂಟಿಯೋಕ್ನಲ್ಲಿ ಪುರೋಹಿತರಾಗಿ ದೀಕ್ಷೆ ಪಡೆದರು. ರೋಮ್ ಮತ್ತು ಬೈಬಲ್ ಅನುವಾದದ ಆರಂಭ. 1ನೆಯ ಪೋಪ್ ದಮಾಸಸ್ನ ಕಾರ್ಯದರ್ಶಿ. ಕ್ರಿಸ್ತ ಶಕ 382ರಿಂದ 385ರವರೆಗೆ ಇವರು ರೋಮ್ನಲ್ಲಿ ಪೋಪ್ 1ನೆಯ ದಮಾಸಸ್ ಅವರ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಪೋಪ್ ರವರ ಸೂಚನೆಯ ಮೇರೆಗೆ ಆಗ ಬಳಕೆಯಲ್ಲಿದ್ದ ಲ್ಯಾಟಿನ್ ಬೈಬಲ್ನ ಪಠ್ಯದಲ್ಲಿನ ದೋಷಗಳನ್ನು ಸರಿಪಡಿಸುವ ಕೆಲಸವನ್ನು ಪ್ರಾರಂಭಿಸಿದರು. ಬೆತ್ಲೆಹೇಮ್ನಲ್ಲಿ ವಲ್ಗೆಟ್ ರಚನೆ. ಬೆತ್ಲೆಹೇಮ್ಗೆ ಪ್ರಯಾಣ. ಪೋಪ್ ದಮಾಸಸ್ ಅವರ ನಿಧನದ ನಂತರ ಜೆರೋಮ್ ರವರು ರೋಮ್ನಿಂದ ಹೊರಟು ಮಹಿಳಾ ಪೋಷಕಿ ಪೌಲಾ ಅವರೊಂದಿಗೆ ಪವಿತ್ರ ಭೂಮಿಯಾದ ಪ್ಯಾಲೆಸ್ತೈನ್ಗೆ ಪ್ರಯಾಣಿಸಿದರು. ಬೆತ್ಲೆಹೇಮ್ನಲ್ಲಿ ನೆಲೆ. ಅವರು ಬೆತ್ಲೆಹೇಮ್ನಲ್ಲಿ ಮಠವನ್ನು ಸ್ಥಾಪಿಸಿ, ಅಂದರೆ ಮಾನಸ್ಟ್ರಿಯನ್ನು ಸ್ಥಾಪಿಸಿ, ತಮ್ಮ ಜೀವನದ ಪ್ರಮುಖ ಕೆಲಸವಾದ ಬೈಬಲ್ನ ಅನುವಾದವನ್ನು ಪ್ರಾರಂಭಿಸಿದರು. ವಲ್ಗೆಟ್ ಅನುವಾದ. ಇವರು ಸುಮಾರು ಕ್ರಿಸ್ತ ಶಕ 390ರಿಂದ 405ರವರೆಗೆ ಶ್ರಮಿಸಿ ಹಳೆಯ ಒಡಂಬಡಿಕೆಯ ಪಠ್ಯವನ್ನು ಗ್ರೀಕ್ನ ಸೆಪ್ಟು ಆ್ಯಂಜಿಂಟ್ನಿಂದ ಅನುವಾದಿಸದೆ ನೇರವಾಗಿ ಮೂಲ ಹೀಬ್ರೂ ಪಠ್ಯದಿಂದ ಲ್ಯಾಟಿನ್ಗೆ ಅನುವಾದಿಸಿದರು. ಹೊಸ ಒಡಂಬಡಿಕೆಯ ಗ್ರೀಕ್ ಪಠ್ಯವನ್ನು ಪರಿಷ್ಕರಿಸಿದರು. ಈ ಸಂಪೂರ್ಣ ಅನುವಾದವು ವಲ್ಗೆಟ್ ಎಂದು ಪ್ರಸಿದ್ಧವಾಯಿತು. ವಲ್ಗೆಟ್ ಎಂದರೆ ಸಾಮಾನ್ಯವಾಗಿ ಬಳಸಲಾಗುವ ಎಂದರ್ಥ ಮತ್ತು ಇದು 1 ಸಹಸ್ರಮಾನದವರೆಗೆ ಕ್ಯಾಥೋಲಿಕ್ ಚರ್ಚಿನ ಪ್ರಮಾಣಿತ ಬೈಬಲ್ ಆಗಿ ಉಳಿಯಿತು. ಅಂತಿಮ ವರ್ಷಗಳು ಮತ್ತು ಪರಂಪರೆ. ಜೆರೋಮ್ ರವರ ಮರಣ. ಸಂತ ಜೆರೋಮ್ ರವರು ಕ್ರಿಸ್ತ ಶಕ 420ರಲ್ಲಿ ಸುಮಾರು 73 ವರ್ಷಗಳ ವಯಸ್ಸಿನಲ್ಲಿ ಬೆತ್ಲೆಹೇಮ್ನಲ್ಲಿ ನಿಧನರಾದರು. ಗೌರವಗಳು.
ಸಂತ ಜೆರೋಮ್ರವರ ಪಾಂಡಿತ್ಯ ಮತ್ತು ಬೈಬಲ್ನ ಅತಿ ದೊಡ್ಡ ಕೊಡುಗೆಯಾದ ವಲ್ಗೆಟ್ನಿಂದಾಗಿ ಇವರನ್ನು ಚರ್ಚ್ನ ಮಹಾನ್ ಪಿತೃ ಎಂದು ಗೌರವಿಸಲಾಗುತ್ತದೆ. ಪೋಷಕ ಸಂತ ಇವರನ್ನು ಗ್ರಂಥಪಾಲಕರು, ಅನುವಾದಕರು ಮತ್ತು ಬೈಬಲ್ ವಿದ್ವಾಂಸರ ಪೋಷಕ ಸಂತ ಎಂದು ಪರಿಗಣಿಸಲಾಗುತ್ತದೆ. ಇವರ ಹಬ್ಬವನ್ನು ದಿನ ಸೆಪ್ಟೆಂಬರ್ 30 ಆಗಿದೆ. ಸಂತ ಜೆರೋಮ್ರವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.